ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿವಾಸ್ ಜೋನ್ಸ್ ಅಂತ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಹ್ಯೂಮನ್ ರೈಟ್ಸ್ನ ಉಪಾಧ್ಯಕ್ಷರಾಗಿರ್ತೀವಿ. ಹೀಗಾಗಿ ನಾವು ಕೂಡ ಕ್ರಿಶ್ಚಿಯನ್ ಲೀಡರ್ಸಲ್ಲಿ ಒಬ್ಬರು ಆಗಿರ್ತೀವಿ. ಜಗದೀಶ್ ಶೆಟ್ಟರು ಅಂದರೆ ಇವತ್ತು ಜಗದೀಶ್ ಶೆಟ್ಟರು BJPಯಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ ಮುಖ್ಯಮಂತ್ರಿಯಾಗಿ ಕೂಡ ವಿಧಾನಸೌಧದಲ್ಲಿ ಕೆಲಸ ಮಾಡಿರ್ತಾರೆ. ಮತ್ತು ಈ ಕರ್ನಾಟಕ ರಾಜ್ಯನ BJP ಸರ್ಕಾರ ಇರುವಾಗ ಆಳ್ತಾಯಿದ್ರು. ಹೀಗಾಗಿ ಜಗದೀಶ್ ಶೆಟ್ಟರನ್ನ ನಮ್ಮ ಪಕ್ಷದ ವರಿಷ್ಠರು ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ. ಇರಲಿ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ನಾನು ಯಾರನ್ನೂ ಅವಮಾನ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಂದು ಮಾತು ಹೇಳ್ತೀನಿ. ಒಂದು ಸ್ಕೂಲ್ಗೆ ಬರೋವಾಗ ಒಂದು ಮಗುನ ಅವ್ರ ಅಪ್ಪ ಅಮ್ಮ ಓದಿರ್ತಾರ ಅಂತ ಕೇಳಿರ್ತಾರೆ. ನರ್ಸರಿ ಮಾಡಬೇಕಾದ್ರೆ ಆ ಮಗು IQ ಚೆಕ್ ಮಾಡ್ತಾರೆ. ಆ ಮಗು ಹೇಗೆಲ್ಲ ಓದ್ಬೋದು ಮತ್ತು ಹೆಂಗೆಲ್ಲ ಆ ಮಗುಗೆ ಟ್ರೈನಿಂಗ್ ಕೊಡ್ಬೋದು ಅನ್ನೋದನ್ನ ನರ್ಸರಿಯಿಂದ ಒಂದು ಮಗುನ ಬೆಳೆಸಿ, ಆಮೇಲೆ ಪ್ರೈಮರಿ ಸ್ಕೂಲು ಮತ್ತು ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲು, ಹೈಸ್ಕೂಲು ಮತ್ತು PUC ಡಿಗ್ರಿ ಅಂತ, ಆಮೇಲೆ ಮಾಸ್ಟರ್ ಡಿಗ್ರಿ ಅಂತ ಮಾಡಿಸ್ತಾರೆ. ಅವರು ಏನು ಎತ್ತ ಅಂತ ಗೊತ್ತಿಲ್ಲದ್ರೆ ಅವ್ರನ್ನ ಪಕ್ಷದ ಒಳಗಡೆ ನಮ್ಮ ಹಿರಿಯ ನಾಯಕರು ಒಳಗಡೆ ಬಿಟ್ಕೊಂಡ್ರು. ಅವ್ರದ್ದು ಏನು ಬೇಡಿಕೆಗಳಿತ್ತೋ ಗೊತ್ತಿಲ್ಲ, ಬೇಡಿಕೆಗಳು ಈಡೇರಲಿಲ್ವೋ ಅದು ಏನು ಕರ್ಮನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಅಂತೂ ನಮ್ಮ ಪಕ್ಷದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಅವರು ಕಾಲಾನುಕಾಲಕ್ಕೆ ಇರಬೇಕು ಅಂತ ಪರಿಸ್ಥಿತಿಯಲ್ಲಿ ಬಂದಿಲ್ಲ. ಅವರು ನನ್ನ ಪ್ರಕಾರ ಅವ್ರು ಈಸ್ ಎ ಪೊಲಿಟಿಕಲ್ ಬೆಗ್ಗರ್, ಆಪರ್ಚುನಿಸ್ಟ್. ಅವ್ರಿಗೆ MLA ಸೀಟ್ ಕೊಡಲಿಲ್ಲ ಅನ್ನೋಕ್ಕೋಸ್ಕರ BJPಯಲ್ಲಿ ಕಾಂಗ್ರೆಸ್ ಬಂದು ಸೇರಿಕೊಂಡ್ರು. ಕಾಂಗ್ರೆಸ್ ಬಗ್ಗೆ ಕಟುವಾಗಿ ಮಾತಾಡಿದ್ರು. ಇದು BJP ಬಗ್ಗೆ ಕಟುವಾಗಿ ಮಾತಾಡಿದ್ರು. ಮತ್ತು ಕಾಂಗ್ರೆಸ್ಸಲ್ಲಿ ಸೇರ್ಕೊತಾರೆ. ಕಾಂಗ್ರೆಸ್ಸಲ್ಲಿ ಸೇರ್ಕೊಂಡು ಕೂಡ ಸಕ್ರಿಯವಾಗಿ ಏನು ದೊಡ್ಡ ಲೀಡರ್ ಆಗಲಿಲ್ಲ ಅವರು. ಹೀಗಾಗಿ ಇವೆಲ್ಲ ಬೆಳವಣಿಗೆಗಳು ಹೆಂಗೆ ಅಂದರೆ ಏನು ಸುಮ್ಮನೆ ಒಳ್ಳೆ ದಾರಿಲಿ ಹೋಗ್ತಾ ಇರೋನ ಕೆಣ್ಕೋತಾರ. ಇದು ನಮ್ಮ ಕಾಂಗ್ರೆಸ್ ಪಕ್ಷನ ಕೆಣ್ಕೋತಾರ, ನಮ್ಮ ಲೀಡರ್ಸ್ನೆಲ್ಲ ಕೆಣ್ಕೋತಾರ. ಇದು ಒಂದು ಆ ಕ್ಷೇತ್ರನ ಕೆಣ್ಕೋತಾರ. ಅದು ಎಷ್ಟುವರೆಗೆ ಜಗದೀಶ್ ಶೆಟ್ಟರ್ ಅವರು ಮಾಡಿರೋದು ಅವ್ರಿಗೆ ಕರೆಕ್ಟ್ ಅಂತ ಅವ್ರಿಗೆ ಗೊತ್ತು. ಅದು ಏನು ಪೊಲಿಟಿಕಲ್ ಲಾಭಕ್ಕೋಸ್ಕರ ಮಾಡ್ತಾನೆ ಅನ್ನೋದು ಅವ್ರಿಗೆ ಗೊತ್ತು. ಒಂದು. ಎರಡನೇದೇನೆಂದರೆ ನಮ್ಮ ಪಕ್ಷದಲ್ಲಿ ಅವ್ರನ್ನ ಸೇರಿಸ್ಕೊಂತಾರಲ್ಲ, ನಮ್ಮ ಪಕ್ಷ ನಾವೆಲ್ಲ ನೋಡಿ, ನಾನು ಇವತ್ತು ನನಗೆ 45-46 ವರ್ಷ ಆಗ್ತದೆ. ನಾವು 25 ವರ್ಷ 24 ವರ್ಷ ಆಗೋಯ್ತು ಕಾಂಗ್ರೆಸ್ಸಲ್ಲಿ ಸೇರಿಕೊಂಡು. ಇದುವರೆಗೂ ನಾವು ಯಾವುದೇ ಪದವಿಗೆ ಬಂದಿಲ್ಲ. ನನ್ನಂಥವ್ರು ಸೆಕೆಂಡ್ ಲೈನ್ ಲೀಡರ್ಸು ಸುಮಾರು ಜನ ಇದ್ದಾರೆ. ಸುಮಾರು ಜನ ಇರ್ತೀವಿ. ಯಾರು ಕೂಡ ಪದವಿಗೆ ಆಸೆ ಪಡ್ದಿರೆ ಪಕ್ಷ ಬೆಳಿಬೇಕು ಮತ್ತು ರಾಜ್ಯದಲ್ಲಿ ಒಳ್ಳೆಯ ಬೆಳವಣಿಗೆ ಇರಬೇಕು, ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನೋ ಸೋಷಿಯಲ್ ವರ್ಕ್ಸ್ ಮೈಂಡಲ್ಲಿ ಇಟ್ಕೊಂಡೆ ನಾವೆಲ್ಲ ಓಡಾಡ್ತೀವಿ. ನಮ್ಮಂಥವ್ರು ಎಷ್ಟೋ ಜನ ಓಡಾಡ್ತಾ ಇರ್ತೀವಿ ಇಡೀ ಕರ್ನಾಟಕಾದ್ಯಂತ. ಯಾರನ್ನ ಒಬ್ಬನ್ನ ಓದಿರೋನ್ನ ಅವನ್ನ ಕರೆದು, ನೋಡಪ್ಪ ಈ ಥರ ಎಲ್ಲ ಇದೆ, ನಮ್ಮ ಜನಕ್ಕೆ ಬೇಕಾಗಿರೋ ಲೀಡರ್ ಆಗ್ತೀಯ ನೀನು, ಸರಿ, ಮತ್ತು ನೀನು ಕೂಡ ರಾಜಕೀಯದಲ್ಲಿ ಒಂದು ಒಳ್ಳೆ ಪದವಿ ಪಡ್ಕೊಬೇಕು ಅಂತ MLC ಸೀಟು ಅಲ್ಲ MP ಸೀಟು ಅಲ್ಲ MLA ಸೀಟು ಯಾವುದನ್ನ ಕೊಟ್ಟಿದ್ದಾರಲ್ಲ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಸು, BJPಯಿಂದ ಒಳಗಡೆ ಬರ್ತಿದ್ದಂಗೆ, ಕಾಂಗ್ರೆಸ್ ಒಳಗಡೆ ಬರ್ತಿದ್ದಂಗೆ ಅವ್ರಿಗೆ ಮನೆ ಹಾಕ್ಬಿಟ್ಟು ಅವರು ಸೋತೋಗ್ಬಿಡ್ತಾರೆ. ಆಮೇಲೆ ಈ ಥರ ಓಡೋಗ್ಬಿಡ್ತಾರೆ. ಇನ್ನೂ ಒಬ್ಬ ನಾಯಕ ಕೂಡ ಈಗಲೂ ಆಗಲ್ಲ ಅಂತ ಓಡಾಡೋಕ್ಕೆ, ಇಲ್ಲಿಂದ ಹೋಗ್ಬಿಡೋಕ್ಕೆ ರೆಡಿ ಆಗ್ತಾಯಿದ್ದಾನೆ. ಫಾರ್ ಎಕ್ಸಾಂಪಲು, ಇವತ್ತು ಜಗದೀಶ್ ಶೆಟ್ಟರು ಮೊನ್ನೆ ಬಂದರು, ಇವತ್ತು ಹೋಗ್ತಾ ಇದ್ದಾರೆ. ಇದೇ ಥರದಲ್ಲಿ ಕ್ರಿಶ್ಚಿಯನ್ಸಲ್ಲಿ ಒಂದು ಸಲ ಶಿವಾಜಿನಗರ MLA ಸೀಟ್ ಬರೋವಾಗ ನನಗೆ ಫೈನಲ್ ಆಗಿ ನನಗೂ ಕೂಡ ಕರೆದಿರ್ತಾರೆ. ನಾವು ಕೂಡ ನಮ್ಮ ಪ್ರಮುಖವಾದ ಬಿಷಪ್ ಅವರು ಕೆಲವು ಕಡೆ ಎಲ್ಲ ಕರ್ಕೊಂಡು ಹೋಗಿರ್ತೀನಿ. BJPಯಿಂದ ಬಂದಿರೋ ಒಂದು ಕ್ಯಾಂಡಿಡೇಟ್ ಒಂದು 6 ತಿಂಗಳಿಂದ ಬಂದಿರ್ತಾನೆ. ಅವನಿಗೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಬಿಡ್ತಾರೆ. ಅವ್ನು ಕೊಟ್ಬಿಟ್ಟು ಅವನೇನು ಮಾಡ್ತಾರೆ, ಹೀನಾಯವಾಗಿ ಡೆಪಾಸಿಟ್ ಕಳ್ಕೊಂಡು ಸೋಲ್ತಾನೆ. ಸೋತಾದ್ಮೇಲೆ ಅವನೇನು ಮಾಡ್ತಾನೆ, ಸುಮ್ಮನೆ ಆಗ್ಬಿಡ್ತಾನೆ. ಏನು ಹಿಂದೆಯಿಂದ ಬೇರೆ ಬ್ಯಾಕ್ ಡೋರ್ ಪಾಲಿಟಿಕ್ಸ್ ಮಾಡ್ಕೊಂಡು ತಿರುಗಾಡ್ತಾ ಇರ್ತಾನೆ. ಹಂಗಾರೆ ಕಾಂಗ್ರೆಸ್ಸಲ್ಲಿ ನಾವು ಇಷ್ಟು ವರ್ಷ ಇದ್ದು ಇಷ್ಟೆಲ್ಲ ಕಷ್ಟಪಟ್ಟು, ಮತ್ತು ನಮ್ಮ ಹಣ, ಟೈಮು, ಯಾವ್ದಾರು ಕೆಲಸಕ್ಕೆ ಗ್ರ್ಯಾಟ್ಯುಟಿ, ಪ್ರಾವಿಡೆಂಟ್ ಫಂಡು, ಬೇರೆ ಏನೇನಿದೆ ಅದೆಲ್ಲ ನಮ್ಗೆ ಸವಲತ್ತು ಸಿಗ್ತದೆ. ನಾವು ಈ ಪಕ್ಷದಲ್ಲಿ ಏನೂ ಸಿಗದಿರೆ ಸೋಷಲ್ ವರ್ಕ್ಸು, ಜನ ಮತ್ತು ಈ ಸೊಸೈಟಿ ಅಂತಲೇ ಓಡಾಡ್ತಾ ಇರ್ತೀವಿ. ನಮ್ಮಂಥವ್ರಿಗೆಲ್ಲ ಏನಾಗಬೇಕು, ಎಷ್ಟೋ ಜನ ನನ್ನಂಥವ್ರು, ಎಷ್ಟೋ ಜನ ಇದೊಂದು ಕೂಗು. ನಾನು ಬೇರೆಯವ್ರಿಗೋಸ್ಕರ ಇವತ್ತು ಮಾತಾಡ್ತೇನೆ. ನನಗೆ ಸಿಗಬೇಕು ಅಂತ ಅವಶ್ಯಕತೆಯಿಂದ ನಾನೇನು ಮಾತಾಡ್ತಾ ಇರಲಿಲ್ಲ ಇವತ್ತು. ನಿಮ್ಮ ಮೀಡಿಯಾದವ್ರು ಕೇಳಿರೋದನ್ನ ನನ್ನ ಮನಸ್ಸಿನಲ್ಲಿರೋ ಆಳನ ಹೇಳ್ತಾಯಿದ್ದೀನಿ ಮತ್ತು ನೋವನ್ನ ಹೇಳ್ತಾಯಿದ್ದೀನಿ. ನನ್ನಂಥವ್ರು ಎಷ್ಟೋ ಜನ ಓಡಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಕಾಂಗ್ರೆಸ್ ಏನು ಹೇಳ್ತೀವಿ, ಕಾಂಗ್ರೆಸ್ ಲೀಡ್ರದು ಸ್ಟೇಟ್ ಹೈಕಮಾಂಡ್ ಮತ್ತು ನ್ಯಾಷನಲ್ ಹೈಕಮಾಂಡ್ ಏನು ಹೇಳ್ತೀರಿ? ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಇಂಥ ಕಂತ್ರಿ ನನ್ನ ಮಕ್ಕಳನ್ನ ಕರ್ಕೊಂಬಂದು ನಮ್ಮ ಜೀವನ ಹಾಳು ಮಾಡಿಬಿಡಿ. ನಿಮಗೆ ಕೈ ಮುಗಿತೀನಿ ಕಾಂಗ್ರೆಸ್ನವ್ರಿಗೆ, ಇಂಥವ್ರನ್ನ ಕರ್ಕೊಂಬಂದು ನಮ್ಮ ಜೀವನ ಹಾಳು ಮಾಡಿಬಿಡಿ. ಎವ್ರಿ ಚಾನ್ಸ್ ಈಸ್ ಎ ಗ್ರೇಟೆಸ್ಟ್ ಆಪರ್ಚುನಿಟಿ ಫಾರ್ ಎ ಗುಡ್ ಫೈಟರ್. ಅದೇ ಥರದಲ್ಲಿ ಎಲ್ಲವನಿಗೂ ಒಳ್ಳೆಯದಾಗಬೇಕು ಅನ್ನೋ
ಆ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನಮ್ಮಂಥವ್ರನ್ನ ಗುರುತಿಸಿ ಸೆಕೆಂಡ್ ಲೈನ್ ಲೀಡರ್ಸ್ನ ಗುರುತಿಸಿ ಅವ್ರಿಗೊಂದು ಬಾಳ್ವೆ ಕೊಡಿ, ಅವ್ರನ್ನ ಕೂಡ ಈ ಸಮಾಜನ ಮೇಲೆ ಎತ್ತಕ್ಕೆ ಮತ್ತು ಈ ಸಮಾಜಕ್ಕೆ ಸೇವೆ ಮಾಡೋಕ್ಕೆ ಒಳ್ಳೆ ಅವಕಾಶಗಳನ್ನ ಮಾಡಿಕೊಡಿ ಅಂತ ನಾನು ಕಾಂಗ್ರೆಸ್ ಲೀಡರಲ್ಲಿ ದೊಡ್ಡ ಲೀಡರ್ಗಳಲ್ಲಿ ಬೇಡ್ಕೊತೀನಿ. ಒಂದು ಇಂಥ ಕಂತ್ರಿ ಲೀಡರ್ಸ್ನ, ಇಂಥ ಯೂಸ್ಲೆಸ್ ಲೀಡರ್ಸ್ನ ಮತ್ತೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಸೇರಿಸ್ಬೋದನ್ನು ನನ್ನ ಮನವಿ ಅಂತ ಇವತ್ತು ನಾನು ಹೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.